ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಪಾಸ್ ಆದರೂ ಕೂಡ ಉದ್ಯೋಗವಿಲ್ಲ, ಜಾಬ್ ಕೂಡ ಇಲ್ಲ. ಈ ಸುದ್ದಿ ಕೂಡ ಬಂದಿದೆ. ಟಿ ಅಭ್ಯರ್ಥಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಏನು ಅಂತ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಆಧಾರ ಮಾಡಿ. ಟಿ ಪಾಸ್ ಆದರೂ ಕೂಡ ಉದ್ಯೋಗ ಇಲ್ಲ ಅಂತ ಮಾಹಿತಿ ಬಂದಿದೆ. 10 ವರ್ಷದಲ್ಲಿ ಬರೋವರೆಗೆ 4.47 ಲಕ್ಷ ಅಭ್ಯರ್ಥಿಗಳು ಎಲಿಜಿಬಲ್ ಕೂಡ ಆಗಿದ್ದೀರಾ. ಬಟ್ ಅಲ್ಲಿ ನೇಮಕವಾಗಿದ್ದು ಬರೀ 28,000 ಅಷ್ಟೇ ಹುದ್ದೆಗಳು. ಅಂದ್ರೆ 61,525 ಹುದ್ದೆಗಳು ಖಾಲಿ ಇದಾವೆ ಅಂತ ಮಾಹಿತಿ ಕೂಡ ಬಂದಿದೆ. ಪ್ರಾಥಮಿಕ ರಾಜ್ಯದಲ್ಲಿ 41,905 ಪ್ರಾಥಮಿಕ, 4,871 ಪ್ರೌಢಶಾಲಾ, ಒಟ್ಟು ಸೇರಿ 46,776 ಶಾಲೆಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದಾವೆ. ಆಯ್ತಾ. ಪ್ರಾಥಮಿಕ ಶಾಲೆಯಲ್ಲಿ 1,88,531 ಹುದ್ದೆಗಳು ಕೂಡ ಮಂಜೂರಾಗಿದ್ದಾವೆ. 1,38,802 ಮಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಯ್ತಾ. 49,729 ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. ಹಾಗಾಗಿ ಪ್ರೌಢಶಾಲೆಯಲ್ಲಿ ಕೂಡ 44,406 ಹುದ್ದೆಗಳು ಕೂಡ ಮಂಜೂರಾಗಿದ್ದಾವೆ. ಅಲ್ಲೂ ಕೂಡ 32,610 ಮಂದಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲೂ ಕೂಡ 11,796 ಹುದ್ದೆಗಳು ಖಾಲಿ ಇದಾವೆ. ಒಟ್ಟು ಬಂದ್ಬಿಟ್ಟು 61,525 ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ. ಆಯ್ತಾ. ಕಾಯಂ ಶಿಕ್ಷಕರ ಅಂದ್ರೆ ಕಾಯಂ ಪರ್ಮನೆಂಟ್ ಶಿಕ್ಷಕರ ನೇಮಕಾತಿ ಮಾಡಕ್ಕೆ ಸಾಧ್ಯವಾಗದ ಕಾರಣ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು 43,000 ಅತಿಥಿ ಶಿಕ್ಷಕರುಗಳನ್ನ ನೇಮಕಾತಿ ಮಾಡಿತ್ತು. ಅದನ್ನ ಹೊರತು ಕೂಡ ಬರೋಬ್ಬರಿ 19,000 ಹುದ್ದೆಗಳು ಕೂಡ ಖಾಲಿ ಇದಾವೆ. ಇಲ್ಲಿ ಏನಾಗುತ್ತೆ ಅಂದ್ರೆ 4.47 ಲಕ್ಷ ಮಂದಿ ಕೂಡ ಎಲಿಜಿಬಲ್ ಕೂಡ ಆಗಿ ಟಿ ಸರ್ಟಿಫಿಕೇಟ್ ನ ಪಡ್ಕೊಂಡಿದ್ದಾರೆ. ಬಟ್ ಸರ್ಕಾರ ನೇಮಕಾತಿ ಮಾಡಿದ್ದು ಮಾತ್ರ 28,000 ಅಷ್ಟೇ ಶಿಕ್ಷಕರ ನೇಮಕಾತಿ ಮಾಡಿದ್ದು. ಇನ್ನು ಕೂಡ ವೇಕೆಂಟ್ ಆಗಿದ್ರು ಕೂಡ ನೇಮಕಾತಿ ಕೂಡ ಮಾಡಿಲ್ಲ. ಶಿಕ್ಷಕರ ಕೊರತೆ, ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಕುಸಿತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಸರ್ಕಾರಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಆಸಕ್ತಿ ತೋರಿಸ್ತಾ ಇಲ್ಲ. ಈ ಬಾರಿ ಟಿಇಟಿಯಲ್ಲಿ ಬಿಗ್ ರೆಕಾರ್ಡ್ ಕೂಡ ಮಾಡಿದೆ. ನೀವು ನೋಡಿದ್ರೆ ಅನ್ಕೋತೀನಿ. ಬರೋಬ್ಬರಿ 97,383 ಇಡೀ ಹಿಸ್ಟ್ರಿಲಿ ಹೈಯೆಸ್ಟ್ ಜಾಸ್ತಿ ಜನ ಈ ಬಾರಿ ಎಲಿಜಿಬಲ್ ಕೂಡ ಪಡ್ಕೊಂಡಿದ್ದೀರಾ. ಹಾಗಾಗಿ ಒಟ್ಟು ಬಂದ್ಬಿಟ್ಟು ನೋಡೋದಾದ್ರೆ ಪತ್ರಿಕೆ ಒಂದರಲ್ಲಿ ಇದುವರೆಗೂ 1,38,856 ಮಂದಿ ಅರ್ಹತೆ ಕೂಡ ಪಡೆದಿದ್ದಾರಂತೆ. ಅಲ್ಲಿ ಬಂದ್ಬಿಟ್ಟು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಅರ್ಹತೆ ಪಡೆದಿರೋ ಬಂದ್ಬಿಟ್ಟು 3,80,08,395 ಇದ್ದಾರಂತೆ. ಅಲ್ಲಿ ಬಂದ್ಬಿಟ್ಟು ನೀವು ಯಾರು ಎಲಿಜಿಬಲ್ ಆಗ್ತೀರಾ, ನಿಮ್ಗೆ ಎಲಿಜಿಬಲ್ ಆಗೋರಿಗೆ ಎಲ್ಲರಿಗೂ ಕೂಡ ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ. ಕೇವಲ 10% ಜನಕ್ಕೆ ಮಾತ್ರ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. 10% ಯಾರು ಎಫರ್ಟ್ಸ್ ಹಾಕಿ ಎಕ್ಸಾಮ್ಸ್ ಚೆನ್ನಾಗಿ ಬರ್ದಿ ಕ್ಲಿಯರ್ ಮಾಡ್ಕೊಳ್ತಾರೆ ಅವ್ರಿಗೆ ಮಾತ್ರ ಇರುತ್ತೆ. ಸರ್ಕಾರಿ ಶಾಲೆಗಳಲ್ಲಿ ನಿವೃತ್ತಿ, ಮರಣ, VRS ಎಲ್ಲ ಕಾರಣಗಳಿಂದ ಪ್ರತಿ ವರ್ಷ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಸಾಕಷ್ಟು 2-3 ವರ್ಷಗಳಿಂದ ನೇಮಕಾತಿ ನಡೆಸ್ತಾ ಇರೋದ್ರಿಂದ ನಿವೃತ್ತ ಶಿಕ್ಷಕರ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಿದಂತಾಗಿದೆ. ಬಟ್ ಇಲ್ಲಿ ಸಾಕಷ್ಟು ಯಾವೆಲ್ಲ ಪ್ರೌಢಶಾಲೆಗಳು ಕೂಡ ಇದಾವೆ ಅಲ್ಲೂ ಕೂಡ ಹೆಚ್ಚು ಪ್ರೌಢಶಾಲೆಯಲ್ಲಿ ಅತಿಥಿ ಶಿಕ್ಷಕರನ್ನ ನೆಚ್ಚಿಕೊಂಡು ಅತಿಥಿ ಶಿಕ್ಷಕರನ್ನ ಒಳಗೊಂಡೇ ಜಾಸ್ತಿ ಟೀಚಿಂಗ್ ಕೂಡ ಮಾಡ್ತಿದೆ ಅಂತ ಕೂಡ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಂದ್ಬಿಟ್ಟು ಈ ಹಿಂದೆ ವರ್ಷಕ್ಕೆ ಕನಿಷ್ಠ 10,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತೇಳಿ ವರ್ಷಕ್ಕೆ ಅಂತೇಳಿ ಈ ಹಿಂದೆ ಘೋಷಣೆ ಕೂಡ ಮಾಡಿತ್ತು. ಆದ್ರೆ ಕಳೆದ 10 ವರ್ಷದಲ್ಲಿ ಬರೋಬ್ಬರಿ 1,929 ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 24,711 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಜಿಪಿಟಿ, ಪ್ರೌಢಶಾಲಾ 1,637 ಸೇರಿ ಒಟ್ಟು ಬರೋಬ್ಬರಿ 28,000 ಶಿಕ್ಷಕರನ್ನ ಅಷ್ಟು ನೇಮಕಾತಿ ಮಾಡಿದ್ದಾರೆ. ವರ್ಷಕ್ಕೆ 10,000 ಹೊಂದಿರೋರು ಲಾಸ್ಟ್ 10 ವರ್ಷದಲ್ಲಿ ಬರೋಬ್ಬರಿ ಕೇವಲ 28,000 ಶಿಕ್ಷಕರನ್ನ ಅಷ್ಟೇ ನೇಮಕಾತಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ನೇಮಕಾತಿ ಕೂಡ ಮಾಡಬೇಕು ಅಂತ ಹೇಳಿ ಒತ್ತಡ ಕೂಡ ಇದೆ. ಜೊತೆಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಆಗ್ಬೇಕಂದ್ರೆ ಪದವಿ ಬೀಡ್ ಜೊತೆಗೆ ಟಿಇಟಿ ಕೂಡ ಅರ್ಹತೆ ಪಡಿಬೇಕು. ಕಳೆದ 11 ವರ್ಷಗಳಿಂದ ಪರೀಕ್ಷೆಗಳು ನಡೆಸ್ತಾ ಇದೀವಿ. ಆದ್ರೆ ಕೇವಲ 4 ಬಾರಿ ಮಾತ್ರ ನೇಮಕಾತಿ ಕೂಡ ಮಾಡಿದ್ದಾರೆ. ಇದರಿಂದ ಟಿಇಟಿ ಎಲಿಜಿಬಲ್ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ತೊಂದರೆ ಕೂಡ ಆಗ್ತದೆ. ಆ ನಿಟ್ಟಿನಲ್ಲಿ ಅನುಕೂಲ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಆಯ್ತಾ. ಪ್ರತಿ ವರ್ಷ ಕೂಡ ಟಿಇಟಿ ಮಾಡಬೇಕು. ಪದವಿ ಬೀಡ್ ಜೊತೆ ಟಿಇಟಿ ಕೂಡ ಅರ್ಹತೆ ಪಡೆದಿರಬೇಕು ಅಂತ ಹೇಳಿ ಮಾಹಿತಿ ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಬಿಇಡಿ ಪದವೀಧರರು ಟಿಇಟಿ ನಡೆಸ್ತಾ ಇರೋದ್ರಿಂದ ಹೆಚ್ಚುವರೆಗೆ ಅವರಿಗೆ ಹೊರೆ ಅನಿಸ್ತಾ ಇದೆ. ಖಾಸಗಿ ಶಾಲೆಗಳಲ್ಲಿ ಕೂಡ ಟಿಇಟಿನ ಎಲಿಜಿಬಲ್ ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ನೀವು ಟಿಇಟಿ ನಡೆಸಿದ್ರೆ ನೇಮಕಾತಿ ಬಗ್ಗೆ ಸಾಕಷ್ಟು ನೀವು ಗಮನ ಹರಿಸ್ತಿಲ್ಲ ಅಂತ ಹೇಳಿ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಇಟಿ ಮ್ಯಾಂಡೇಟರಿ ಮಾಡಿದರೆ ಸಾಕಷ್ಟು ಖಾಸಗಿ ಶಾಲೆಗಳು ಟಿಇಟಿ ನಡೆಸ್ತೀರಾ, ಬಟ್ ನೀವು ನೇಮಕಾತಿನ ಆಯ್ಕೆ ಮಾಡ್ತೀರಾ. ಕಳೆದ 10 ವರ್ಷದಿಂದ ಬರೋಬ್ಬರಿ 28,000 ಅಷ್ಟು ನೇಮಕಾತಿ ಶಿಕ್ಷಕರ ನೇಮಕಾತಿ ಆಗಿದ್ದಾರೆ. ನೀವು ಭರವಸೆ ಕೊಟ್ಟಿದ್ದು ಪ್ರತಿ ವರ್ಷ 10,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಟಿಇಟಿ ಬಂದ್ಬಿಟ್ಟು ಎಲಿಜಿಬಲ್ ಅಷ್ಟೇ 10% ಜನ ಅಷ್ಟೇ ನೀವು ಟಿಇಟಿ ಕ್ಲಿಯರ್ ಆದವರು ಗೌರ್ಮೆಂಟ್ ಜಾಬ್ ನಲ್ಲಿ ಇದ್ದಾರೆ. ಬಟ್ ಟಿಇಟಿ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಕೊಡುತ್ತೆ. ನೀವು ಇನ್ನು ಕೂಡ ಕಾಂಪಿಟೇಟ್ ಕೂಡ ಮಾಡಬಹುದು ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ. ಅಂಡ್ ನಿಮಗೆ ಟಿಇಟಿ ವರ್ಸಸ್ ನಾನ್ ಟಿಇಟಿ ಕ್ಯಾಂಡಿಡೇಟ್ಸ್ ಗಿಂತ ಟಿಇಟಿ ಕ್ಯಾಂಡಿಡೇಟ್ಸ್ ಮುಂಚೂಣಿಯಲ್ಲಿದ್ದಾರೆ. ನೀವು ಖಾಸಗಿ ಇದರಲ್ಲಿ ಕೂಡ ನೀವು ಹೆಚ್ಚು ನಿಮ್ಮ ಪ್ರಿಫರೆನ್ಸ್ ಕೂಡ ಕೊಡ್ತಾರೆ. ನೀವು ಹೆಚ್ಚು ಸಂಬಳ ಕೂಡ ಪಡ್ಕೋಬಹುದು, ಹೆಚ್ಚು ಟೀಚಿಂಗ್ ಕೊಡಬಹುದು, ಹೆಚ್ಚು ನೀವು ಟೀಚಿಂಗ್ ಕೂಡ ಮಾಡಬಹುದು. ಒಳ್ಳೊಳ್ಳೆ ನಿಮಗೆ ಜಾಬ್ಸ್ ಕೂಡ ಸಿಗ್ತವೆ, ನೀವು ಪಡೆದುಕೊಳ್ಳಬಹುದು. ಈ ರೀತಿ ಅಪ್ಡೇಟ್ ಕೂಡ ಬಂದಿದೆ. ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.